ಹಲೋ ಫ್ರೆಂಡ್ಸ್, ಈ ವಾರದ OTT ರಿಲೀಸಸ್ ರೆಕಮೆಂಡೇಶನ್ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಾರ ಯಾವ್ಯಾವ ಸಿನಿಮಾಗಳು OTTಲಿ ಬಂದಿವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾಂತಾರ ಚಾಪ್ಟರ್ 1. ಅಯ್ಯೋ ನಿಜಾನೇ ಹೇಳ್ತಿದ್ದೀನಿ ಗುರು, ಈ ಮೂವಿ ಆಲ್ರೆಡಿ OTTಗೆ ಬಂದಿದೆ. ಈ ಸಿನಿಮಾ ಇನ್ನೂ ಸಾಕಷ್ಟು ಥಿಯೇಟರ್ಗಳಲ್ಲಿ ಚೆನ್ನಾಗಿ ಪ್ರದರ್ಶನ ಕಾಣ್ತಿದ್ರೂ ಕೂಡ ಸಿನಿಮಾ ಟೀಮ್ನವರು ಯಾಕೆ ಇಷ್ಟು ಬೇಗ OTTಗೆ ಈ ಸಿನಿಮಾನ ಕೊಟ್ಟರು ಅಂತ ನನಗಂತೂ ನಂಬಿಕೆ ಆಗ್ತಿಲ್ಲ. ಸಿನಿಮಾ ತಂಡದವರ ಈ ಒಂದು ಡೆಸಿಷನ್ನಿಂದ 1000 ಕೋಟಿ ಗಡಿ ದಾಟೋದಕ್ಕೆ ಈ ಸಿನಿಮಾಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು. ಥಿಯೇಟರ್ಗಳಲ್ಲಿ ಈ ಸಿನಿಮಾ ಚೆನ್ನಾಗಿ ಓಡ್ತಿರೋ ಟೈಮ್ನಲ್ಲಿ OTTಗೆ ರಿಲೀಸ್ ಮಾಡೋ ಅವಶ್ಯಕತೆ ಏನು ಇರಲಿಲ್ಲ ಅಂತ ಅನ್ಸುತ್ತೆ. ಅದೇನೇ ಇರಲಿ, ಬನ್ನಿ ಸಿನಿಮಾ ರಿವ್ಯೂ ಕಡೆ ಬರೋಣ. ಕಾಂತಾರ ಚಾಪ್ಟರ್ 1 ಇದು ನಮ್ಮ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ರಿಷಬ್ ಶೆಟ್ಟಿ ಅವರು ಮತ್ತು ರುಕ್ಮಿಣಿ ವಸಂತ್ ಅವರು ಲೀಡ್ ಆ್ಯಕ್ಟರ್ಸ್ ಆಗಿ ನಟಿಸಿರುವಂಥ ಚಿತ್ರ. ಇದು ಕಾಂತಾರವನ ಅನ್ನುವಂಥ ಕಾಡಿನಲ್ಲಿ ವಾಸಿಸುವಂಥ ಜನರ ಕಥೆಯಾಗಿದೆ. ಇದು ನಮ್ಮ ಮಣ್ಣಿನ ಹೆಮ್ಮೆಯ ಸಿನಿಮಾ ಆಗಿದ್ದು, ಈ ಸಿನಿಮಾನ ನೀವಿನ್ನೂ ಥಿಯೇಟರ್ನಲ್ಲಿ ನೋಡಿಲ್ಲ ಅಂತಂದರೆ ಒಬ್ಬ ಸಿನಿ ಪ್ರೇಮಿಯಾಗಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ಸಾಧ್ಯ ಆದಷ್ಟು ಥಿಯೇಟರ್ನಲ್ಲೇ ಈ ಸಿನಿಮಾನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ಸಪ್ರೇಟ್ ರಿವ್ಯೂ ಕೂಡ ನಮ್ಮ ಚಾನಲ್ನಲ್ಲಿದೆ. ನೀವಿನ್ನೂ ಆ ರಿವ್ಯೂನ ನೋಡಿಲ್ಲ ಅಂತಂದರೆ ಮೇಲೆ ಬರ್ತಿರುವಂಥ ಐ ಕಾರ್ಡ್ಸ್ನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡೋಕ್ಕಾಗಲ್ಲ ಅಂತ ಅನ್ನೋರು ಪ್ರೈಮ್ ವಿಡಿಯೋದಲ್ಲಿ ಅಕ್ಟೋಬರ್ 31ರಿಂದ ಸ್ಟ್ರೀಮ್ ಆಗ್ತಿದೆ. ಮನೆಯಲ್ಲೇ ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತು ನೋಡಿ ಅಂತ ಹೇಳ್ತೀನಿ. ಇದೊಂದು ಮಸ್ಟ್ ವಾಚ್ ಸಿನಿಮಾ ಆಗಿದ್ದು ನಿಮ್ಮ ಸಮಯಕ್ಕೆ ವ್ಯಾಲ್ಯೂ ಕೊಡುವಂಥ ಸಿನಿಮಾ ಇದಾಗಿದೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಇಡ್ಲಿ ಕಡಾಯಿ ಇದು ಧನುಷ್ ಅವರು ನಿರ್ದೇಶಿಸಿ ಧನುಷ್ ಅವರು ಮತ್ತು ನಿತ್ಯಾ ಮೆನನ್ ಅವರು ಲೀಡ್ ಆ್ಯಕ್ಟರ್ಸ್ ಆಗಿ ನಟಿಸಿರುವಂಥ ಸಿನಿಮಾ ಇದಾಗಿದೆ. ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಬಂದು ಮುರುಘ. ಇವನು ಒಬ್ಬ ಹಳ್ಳಿಯ ಹುಡುಗ ಆಗಿದ್ದು ತನ್ನ ಕನಸುಗಳನ್ನ ಬೆನ್ನಟ್ಟಿ ಬೇರೆ ದೇಶಕ್ಕೆ ಹೋಗಿ ಲೈಫ್ನ ಲೀಡ್ ಮಾಡ್ತಿರ್ತಾನೆ. ಆಗ ಅವರ ಫ್ಯಾಮಿಲಿಯಲ್ಲಿ ಆದಂಥ ಒಂದು ಇನ್ಸಿಡೆಂಟಿಂದ ಇವನು ತನ್ನ ಹುಟ್ಟೂರಿಗೆ ಬರಬೇಕಾಗಿ ಬರುತ್ತೆ. ನಂತರ ಯಾವುದೋ ಒಂದು ಕಾರಣದಿಂದ ತನ್ನ ತಂದೆ ನಡೆಸ್ಕೊಂಡು ಬಂದಿದ್ದಂಥ ಇಡ್ಲಿ ಅಂಗಡಿನ ನಡೆಸುವಂಥ ಜವಾಬ್ದಾರಿ ಕೂಡ ಇವನ ಮೇಲೆ ಬೀಳುತ್ತೆ. ಅಲ್ಲಿಂದ ಮುರುಗನ ಜರ್ನಿ ಏನಾಯಿತು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇದು ನಿಮಗೆ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಕಥೆ ಇದಾಗಿದೆ. ಸೆಕೆಂಡ್ ಹಾಫ್ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ರೆ ಈ ಸಿನಿಮಾದ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿರ್ತಿತ್ತು. ನೀವೇನಾದರೂ ಫ್ಯಾಮಿಲಿ ಜೊತೆ ಕೂತು ಈ ಸಿನಿಮಾನ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತವಾಗಿಯೂ ಈ ಸಿನಿಮಾ ನಿಮಗೆ ಡೀಸೆಂಟ್ ವಾಚ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಇದು ಇವಾಗ ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ, ಹೋಗಿ ನೋಡಿ. ಲೋಕ ಚಾಪ್ಟರ್ 1 ಇದು ದುಲ್ಕರ್ ಸಲ್ಮಾನ್ ಅವರ ಪ್ರೊಡಕ್ಷನ್ ಹೌಸಲ್ಲಿ ಡೊಮಿನಿಕ್ ಅರುಣ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಚಿತ್ರ. ಇಲ್ಲಿನ ಮೇನ್ ಕ್ಯಾರೆಕ್ಟರ್ ಬಂದು ಚಂದ್ರ ಒಬ್ಬಳು ಸೂಪರ್ ವುಮೆನ್ ಆಗಿರ್ತಾಳೆ. ಅವಳಿಗೆ ಸಾಮಾನ್ಯ ಮನುಷ್ಯರಲ್ಲಿ ಇರದೇ ಇರುವಂಥ ಕೆಲವೊಂದಿಷ್ಟು ಶಕ್ತಿಗಳು ಇರ್ತವೆ. ಚಂದ್ರ ಯಾರು, ಹಾಗೆ ಅವಳಿಗೆ ಆ ಶಕ್ತಿಗಳು ಹೇಗೆ ಬಂದು ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಈ ಸಿನಿಮಾದ ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದ್ದು ವಿಜುವಲಿ ಡೈರೆಕ್ಟರ್ ಅವರು ನಮ್ಮನ್ನು ಈ ಸಿನಿಮಾದಲ್ಲಿ ಎಂಗೇಜಿಂಗ್ ಆಗಿರೋ ಥರ ಮಾಡ್ತಾರೆ. ಹಾಕಿರುವಂಥ ಬಜೆಟಲ್ಲಿ ಬೆಸ್ಟ್ ಔಟ್ಪುಟ್ನ ಈ ಸಿನಿಮಾ ಟೀಮ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಸಿನಿಮಾ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಸ್ಟ್ರೀಮ್ ಆಗ್ತಿದೆ, ಹೋಗಿ ನೋಡಿ. ಈ ಒಂದು ರೆಕಮೆಂಡೇಶನ್ ವಿಡಿಯೋ ಮಾಡೋದಕ್ಕೆ ನಮ್ಮ ಸಾಕಷ್ಟು ಪರಿಶ್ರಮ ಇರುತ್ತೆ. ಈ ನಮ್ಮ ಪ್ರಯತ್ನಗಳು ನಿಮ್ಗೆ ಇಷ್ಟ ಆಗ್ತಿವೆ ಅಂತಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಿವರೆಗೂ ಲೈಕ್ ಕೊಡದೆ ಈ ವಿಡಿಯೋನ ನೋಡಿದರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಿದ್ದೀನಿ. ಥ್ಯಾಂಕ್ ಯು.